ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಹಾಕೋದಕ್ಕೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ, ಸೊ ಫೈನಲಿ ಟೈಮ್ ಟೇಬಲ್ ಅನ್ನ ಬಿಟ್ಟಿದ್ದಾರೆ. ಹಾಗೆ ಬಹಳ ಮುಖ್ಯವಾಗಿ ಆನ್ಲೈನ್ ಲಿಂಕ್ ಅನ್ನ ಬಿಡಲಾಗಿದೆ. ಈ ವಿಡಿಯೋದಲ್ಲಿ ಯಾವಾಗಿಂದ ನೀವು ಅರ್ಜಿಯನ್ನ ಹಾಕಬಹುದು, ಹಾಗೇನೆ ಲಾಸ್ಟ್ ಡೇಟ್ ಯಾವಾಗಿದೆ, ಹಾಗೇನೆ ಬಹಳ ಮುಖ್ಯವಾಗಿ ಫೀಸ್ ಏನಾದ್ರೂ ಕಡಿಮೆ ಮಾಡಿದ್ದಾರೆ, ಇವೆಲ್ಲ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ ಮೊದಲೇವರೆಗೆ ನೋಡ್ತಾ ಇದ್ರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ನ ಎಲ್ಲ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನೋಡ್ತಾ ಇರಬಹುದು ಸರಿಸುಮಾರು 1000 ಹುದ್ದೆಗಳಿಗೆ ಏನು 20ನೇ ತಾರೀಕು ಫೆಬ್ರವರಿಗೆ ನೋಟಿಫಿಕೇಶನ್ ಆಗಿತ್ತು. ಸೊ ಅದರ ಆನ್ಲೈನ್ ಪ್ರೊಸೆಸ್ ಇಷ್ಟೊತ್ತಿಗೆ ಆರಂಭ ಆಗಬೇಕಾಗಿತ್ತು. ಸೊ ಗುರುವಾರ 4/4/2024 ಆರಂಭ ಆಗ್ಲೇಬೇಕಾಗಿತ್ತು. ಬಟ್ ವಿವಿಧ ಕಾರಣಗಳಿಂದಾಗಿ ಇವತ್ತು ನೋಡ್ತಾ ಇರಬಹುದು 5/4/2024 ಏಪ್ರಿಲ್ 5ನೇ ತಾರೀಕು ಇವತ್ತು. ಸೊ ಇವತ್ತಿಂದನೇ ಏನ್ ಮಾಡಿದ್ದಾರೆ ಅವರು, VA ನೇಮಕಾತಿಗೆ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಸರಿನಾ, ಇದನ್ನ ನೀವು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಸೊ ನೋಡ್ತಾ ಇರಬಹುದು ಸರ್ನ, ನೀವು ಯಾವಾಗ ಇದನ್ನ ಕ್ಲಿಕ್ ಮಾಡಿದ್ರೆ ಬಹಳ ಸಿಂಪಲ್ ಆಗಿರುವಂತಹ ಪ್ರೊಸೆಸ್ ಇದೆ. ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗತ್ತೆ, ನಿಮ್ಮ ಫೋಟೋ ಸಿಗ್ನೇಚರ್ ನ ಹಾಕ್ಬೇಕಾಗತ್ತೆ ಅಪ್ಲೋಡ್, ಹಾಗೆ ಫೀಸ್ ಪೇಮೆಂಟ್ ನ ಮಾಡ್ಕೋಬೇಕಾಗತ್ತೆ. ಹಾಗೇನೆ ಈ ಫೀಸ್ ಪೇಮೆಂಟ್ ಎಲ್ಲ ಆದ್ಮೇಲೆ ಚೆಕ್ ಪೇಮೆಂಟ್ ಸ್ಟೇಟಸ್ ಅಂತಿದೆ ಸರ್ನ, ನೀವು ಪೇಮೆಂಟ್ ಎಲ್ಲ ಆದ್ಮೇಲೆ ನಿಮ್ಮ ಒಂದು ಪೇಮೆಂಟ್ ಸ್ಟೇಟಸ್ ನ ನೋಡ್ಕೊಳ್ಳಿ, ಸಕ್ಸಸ್ಫುಲ್ ಇದನ್ನ ಪೆಂಡಿಂಗ್ ಇದನ್ನ ನೋಡ್ಕೊಂಡು ಫೈನಲಿ ಏನ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಅಪ್ಲಿಕೇಶನ್ ನ ಪ್ರಿಂಟ್ ಅನ್ನ ನಮೂದಿಸ್ಕೊಳ್ಬೇಕು. ಪ್ರಿಂಟ್ ತೆಗೆದುಕೊಂಡು ನಿಮ್ಮ ಹತ್ರ ಇಟ್ಕೊಂಡಿರ್ಬೇಕಾಗತ್ತೆ. ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ನಾಳೆ ಅಪಾಯಿಂಟ್ ಆಯ್ತು ಅಂತಂದ್ರೆ ಯೂಸ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಸೊ ನೋಡ್ತಾ ಇರ್ಬೋದು ಲಾಸ್ಟ್ ಡೇಟ್ ಯಾವಾಗಿದೆ, ಮುಂದಿನ ತಿಂಗಳ 4ನೇ ತಾರೀಕುವರೆಗೆ ನೀವೇನ್ ಮಾಡಬಹುದು, ಅರ್ಜಿಯನ್ನ ಹಾಕ್ಬಹುದು. ಮೇ 4ನೇ ತಾರೀಕುವರೆಗೆ ಅರ್ಜಿಯನ್ನ ಹಾಕ್ಬಹುದು. ಹಾಗೆ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಕೊನೆಯ ದಿನಾಂಕ 7 ಮೇ 2024 ಬ್ಯಾಂಕ್ ಕೆಲಸದ ವೇಳೆ ಅಂತ ಕೊಟ್ಟಿದ್ದಾರೆ. ಹಾಗೇನೆ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಇಂಗ್ಲಿಷ್ ಮೀಡಿಯಂ ಅಭ್ಯರ್ಥಿಗಳು. ಸೊ ಒಟ್ಟಾರೆಯಾಗಿ ಇವತ್ತಿಂದ ಆನ್ಲೈನ್ ಅಪ್ಲಿಕೇಶನ್ ಆರಂಭ ಆಗಿದೆ. ಹಾಗೇನೆ ತುಂಬಾ ಅಭ್ಯರ್ಥಿಗಳು ಕೇಳ್ತಾ ಇದ್ರು, ಸರ್ ಈ ಒಂದು ಫೀಸ್ ನ ಏನಾದ್ರು ಕಡಿಮೆ ಮಾಡಿರುವಂತಹ ಬಗ್ಗೆ ಏನಾದ್ರು ಮಾಹಿತಿ ಇದೆನಾ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಈ ಒಂದು ನೋಟಿಫಿಕೇಶನ್ ಏನ್ ಬಿಟ್ಟಿದ್ದಾರೆ ಅಥವಾ ಟೈಮ್ ಟೇಬಲ್ ಏನ್ ಬಿಟ್ಟಿದ್ದಾರೆ, ಇದರಲ್ಲಿ ಯಾವುದೇ ರೀತಿಯಾಗಿರುವಂತಹ ಆ ತರ ಏನು ಮೆನ್ಷನ್ ಮಾಡಿಲ್ಲ. ಹಾಗೆ ಅಪ್ಲಿಕೇಶನ್ ಒಳಗಡೆನು ಏನು ಅವರು ಹೇಳಿದ್ರು ಫೀಸ್, ಅದೇ ಫೀಸ್ ಅನ್ನ ಅಲ್ಲಿ ಶೋ ಆಗ್ತಾ ಇದೆ ಸರ್ನಾ ಫ್ರೆಂಡ್ಸ್. ಸೊ ಹಾಗಾಗಿ ಐ ಥಿಂಕ್ ಅವರು ಅದೇ ಫೀಸ್ ಅನ್ನ ಕಂಟಿನ್ಯೂ ಮಾಡುವಂತಹ ಸಾಧ್ಯತೆಗಳಿದಾವೆ. ಅಂಡ್ ಉಳಿದಂಗೆ ಆಯ್ತಾ, ನೀವೇನು ಇದೀರ ಒಬ್ಬರು ಅಭ್ಯರ್ಥಿಗಳು ಏನಿದ್ದೀರಾ, ಒಂದು ಅಭ್ಯರ್ಥಿ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಹಾಕ್ಬೋದು. ಹಾಗೆ ಏನು ಜಿಲ್ಲೆ ವೈಸ್ ರಿಕ್ರೂಟ್ಮೆಂಟ್ ಆಗುತ್ತೆ. ಬಟ್ CET ಏನಿರುತ್ತೆ ರಾಜ್ಯಾದ್ಯಂತ ಒಂದೇ ದಿನಕ್ಕೆ ಏಕಕಾಲದಲ್ಲಿ ನಡೆಯುತ್ತೆ, ಸರಿನಾ. ಓಕೆ ಫ್ರೆಂಡ್ಸ್, ಸೊ CET ಬಗ್ಗೆ ಕಂಟಿನ್ಯೂ ಆಗಿ ನಿಮಗೆ ವಿಡಿಯೋಸ್ಗಳು ಬರ್ತಾ ಇರ್ತವೆ. ಹಾಗೇನೆ ಒಂದು ತಿಂಗಳ ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮ್ ಇದೆ, ಇವತ್ತಿಂದ ಮುಂದಿನ ತಿಂಗಳ 4ನೇ ತಾರೀಕುವರೆಗೆ. ಸೊ ಹುಷಾರಾಗಿ ತಪ್ಪಿಲ್ಲದಂಗೆ ಅರ್ಜಿಯನ್ನ ಸಲ್ಲಿಸಿ. ಹಾಗೇನೆ ಒಂದು ಡೆಮೋ ವಿಡಿಯೋ ಬೇಕು ಅನ್ನೋದಾಗಿತ್ತು ಅಂತಂದ್ರೆ ಹೇಳಿ, ಖಂಡಿತವಾಗಿಯೂ ಅಪ್ಲಿಕೇಶನ್ ಹಾಕುವಂತಹ ಒಂದು ಡೆಮೋ ವಿಡಿಯೋವನ್ನು ಮಾಡಿ ಹಾಕ್ತೇವೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ನೀಟಾಗಿ ಅರ್ಜಿಯನ್ನ ಹಾಕಿ ಅಂತ ಹೇಳ್ತಾ ಐ ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್. ಈ ತರ ಅನೇಕ ಅಪ್ಡೇಟ್ ಪಡೆಯೋಕೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.